ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. La 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 la. ಇದು ಶ್ರಾವಣದ ಕೊನೆಯ ಶುಕ್ರವಾರ ಆಗಿತ್ತು. ಹಾಗಾಗಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ನಾವು ಬಪ್ಪನಾಡು ದೇವಸ್ಥಾನಕ್ಕೆ ಹೋಗೋಕ್ಕಂತ ಹೊರಟಿದ್ದೀವಿ. ಸೊ ಮಧ್ಯಾಹ್ನ ಒಂದು 12 ಹಂಗೆ ಹೊರಟಿದ್ದು ನಾವು ದೇವಸ್ಥಾನಕ್ಕೆ. ಸೊ ಅಂದರೆ 12:30 ಹೀಗೆ ಪೂಜೆ ಇರುತ್ತಲ್ಲ, ಹಾಗೆ ಸಿಗುತ್ತೆ ಅಂಥೇಳಿ. ಸೊ ತುಂಬ ದಿವಸ ಆಗಿತ್ತು ಬಪ್ಪನಾಡು ಟೆಂಪಲಿಗೆ ಹೋಗದೆ. ನಂದಿಕೂರು ಅದೇ ಸಾಧಾರಣ ಹೋಗ್ತಾ ಇರ್ತೀವಿ, ಹಾಗಾಗಿ ಬಪ್ಪನಾಡು ಟೆಂಪಲ್ಗೆ ಹೋಗೋಣ ಅಂಥೇಳಿ ಟೆಂಪಲ್ಗೆ ಬಂದೆ. ಸೊ ನೋಡಿ ಒಂದೇ ಬಿಡ್ತು ಬಪ್ಪನಾಡು ಟೆಂಪಲು. ನಮ್ಮ ಮನೆಯಿಂದ ಭಾರಿ ದೂರ ಇಲ್ಲ, ತುಂಬ ಹತ್ತಿರನೇ ಇದೆ. ಸೊ ಮತ್ತು ಟೆಂಪಲಿಗೆ ಬಂದು ಒಳಗಡೆ ಹೋಗಿ ದರ್ಶನ ಮಾಡಿ ಮತ್ತು ಪ್ರಸಾದ ಎಲ್ಲ ತೊಗೊಂಡು ಊಟಕ್ಕೆ ಹೋದ್ವಿ. ಊಟದಲ್ಲಿ ಎಷ್ಟೆಲ್ಲ ಬಗೆ ಇದೆ ಅಂತ ನೀವೇ ನೋಡ್ಬೋದು. ತುಂಬಾ ಚೆನ್ನಾಗಿತ್ತು ಊಟ. ಮತ್ತು ಮೀನು ಆಮೆ ಒಂದಿತ್ತು, ಎಲ್ಲಿ ಹೋಯ್ತು ಅಕ್ಕ? ಮೀನುಂಟು, ತುಂಬ ಉಂಟು ಮೀನು. ಕಾಣ್ತಾ ಇಲ್ಲ, ಇದ್ರೊಳಗೆ ಕಾಣ್ತಾ ಇಲ್ಲ. ಹಾಂ, ಕಾಣ್ತಾ ಉಂಟು. ಒಂದು ಆಮೆ ಇತ್ತು, ಎಲ್ಲಿ ಹೋಯ್ತಾ? ಫ್ರೈಡೇ ಅಲ್ಲ, ಹಾಗಾಗಿ ತುಂಬ ಜನ ಬರ್ತಾ ಹೋಗ್ತಾ ಇದ್ದರು. ಸ್ಕೂಲ್ ಒಂದು ನಿಯರ್ ಇರೋದ್ರಿಂದ ಸ್ಕೂಲ್ ಮಕ್ಕಳು ಕೂಡ ತುಂಬ ಜನ ಇದ್ದರು. ಅಂದರೆ ಹತ್ತಿರ ಇರೋದ್ರಿಂದ ಬಂದು ಹೋಗ್ತಾರೆ. ಹಾಗೆ ಅದಾದಮೇಲೆ ನೋಡ್ಬೋದು ಅಲ್ಲಿ ಬಪ್ಪನಾಡು ಡೋಲು ಗೊತ್ತೇ ಇರ್ಬೋದು ನಿಮಗೆ, ಫೇಮಸ್ಸು. ಸೊ ಹಂಗಾಗಿ ಅದ್ರದ್ದು ಒಂದು ಫೋಟೋ ತಗೊಳ್ತಾ ಇದ್ದೆ. ನೋಡಿ, ಇದೆ ಬಪ್ಪನಾಡು ಡೋಲು. ಎಷ್ಟೋ ಜನ ನೋಡಿರಲ್ಲ, ನೋಡಿರೋರು ನೋಡಿರ್ತಾರೆ, ಗೊತ್ತಿರುತ್ತೆ. ಗೊತ್ತಿಲ್ಲದಿದ್ದವರಿಗೆ ನೋಡಲಿ ಅಂತ ತೋರಿಸ್ತಾ ಇದ್ದೀನಿ. ಇದೇ ಬಪ್ಪನಾಡು ಡೋಲು. ಮತ್ತು ಹಾಗೆ ಸ್ವಲ್ಪ ಅಲ್ಲೇ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ವಿ. ಒಂಥರ ಟೆಂಪಲಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಒಂಥರ ಅವತ್ತು ಅಷ್ಟು ಇದು ಕೂಡ ಇರಲಿಲ್ಲ, ಮಳೆ ಕೂಡ ಇರಲಿಲ್ಲ. ಒಂಥರ ಕೂಲಾಗಿತ್ತು, ಚೆನ್ನಾಗಿ ಅನಿಸುತ್ತೆ. ಹೊರಗಡೆ ಅಷ್ಟು ಬಿಸಿಲಿದೆ, ಬಟ್ ಒಳಗಡೆ ದೇವಸ್ಥಾನದ ಒಳಗಡೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಆಮೇಲೆ ಸೀದಾ ಮನೆಗೆ ಬಂದ್ವಿ ಅಷ್ಟೇ. ಅವತ್ತೇನು ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ದು, ಪ್ರಸಾದ ತೊಗೊಂಡಿದ್ದು, ಬಂದಿದ್ದು ಅಷ್ಟೇ. ಜಾಸ್ತಿ ಏನೋ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ನಾನು ಮತ್ತು ಹಸ್ಬೆಂಡ್ ಇಬ್ಬರು ಹೋಗಿದ್ದು. ಆಯುಷು ಸ್ಕೂಲ್ಗೆ ಹೋಗಿದ್ದ, ಹಾಗಾಗಿ ನಾವಿಬ್ಬರೇ ಬೇಗ ಹೋಗಿ ಬಂದ್ವಿ ಅಷ್ಟೇ. ಅವತ್ತು ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ, ಅಷ್ಟೇ ಶೂಟ್ ಮಾಡಿದ್ದು. ಆದರೆ ನೆಕ್ಸ್ಟ್ ಡೇ ಮಕ್ಕಳು ಸ್ಕೂಲ್ಗೆ ಹೊರಟರು ಶನಿವಾರ. ಸೊ ಶನಿವಾರ ಅಂದರೆ ಇವಾಗ ಮಳೆ ಎಲ್ಲ ಇದ್ದಿದ್ದ ಕಾರಣ ಸ್ವಲ್ಪ ರಜೆ ಜಾಸ್ತಿ ಸಿಕ್ಕಿತ್ತಲ್ಲ ಮಕ್ಕಳಿಗೆ, ಹಾಗಾಗಿ ಶನಿವಾರ ಫುಲ್ ಡೇ ಸ್ಕೂಲ್ ಇರುತ್ತೆ ಅವರಿಗೆ. ಸೊ ಈಗ ಮಕ್ಕಳು ಹೊರಟಿದ್ದಾರೆ ಸ್ಕೂಲ್ಗೆ. ಇವತ್ತು ಸ್ವಲ್ಪ ಮಳೆ ಬಿಟ್ಟಿದೆ, ಹೇಳಲಿಕ್ಕಾಗೋದಿಲ್ಲ ಮಳೆದೀಗ. ಹೌದು. ಸಮಿತಿದ್ದು ಹೊಸ ಯೂನಿಫಾರ್ಮ್ ಆಯುಷಿದ್ದು ಸೈಜ್ ಸರಿಯಾಗಲಿಲ್ಲ ಅಂತ ಹಿಂದೆ ಕೊಟ್ಟಿದೆ. ಇವತ್ತು ಕೊಡ್ತೇನೆ ಅಂತ ಹೇಳಿದ್ದಾರೆ. ತಿಂಡಿ ತಿನ್ನ ಸಮಿತು? ತಿಂಡಿ ತಿಂದು ಇವನು ಎರಡೇ ಬಾಯಿ, ಅವನಿಗೆ ಬೆಳಗ್ಗೆ ಸೇರುದೇ ಇಲ್ಲ. ಅವನಿಗೆ ಸೇರುದಿಲ್ಲ. ಏ ಬಲೆಯ ಸಮಿತ ಇನ್ಶರ್ಟ್ ಮಾಡಿದ? ಇನ್ಶರ್ಟ್ ಅಂತೆ. ಹೌದಾ? ಯಾರು ಹೇಳಿದ? ಅವನೇ ಹೇಳಿದ್ದು. ಅಂದ ಇನ್ ಮಲ್ಪೋಡ ಬಸ್ ಬರಬೇಕಷ್ಟೇ, ಇನ್ನು ವೆಯ್ಟ್ ಮಾಡ್ತಾ ಇದ್ದೀವಿ. ನೀರೆಲ್ಲ ನಿಂತಿದೆ. ಬಸ್ ಬಂತು, ನೋಡ್ಬೋದು ನೀವು. ಮಕ್ಕಳು ಬಸ್ ಹತ್ತಿ ಹೋದರು. ಆಮೇಲೆ ಇವತ್ತು ತಿಂಡಿ ತಿನ್ನೋಕ್ಕೆ ಪುಳಿಯೋಗರೆ ಮಾಡಿದ್ದೆ. ಸೊ ಪುಳಿಯೋಗರೆ ತಿಂದ್ಕೊಂಡು ಆಯುಷ್ ಸ್ಕೂಲ್ಗೆ ಹೋಗೋಕ್ಕಿತ್ತು. ಯಾಕೆಂದರೆ ಅವ್ರ ಸ್ಕೂಲಲ್ಲಿ ಮೊನ್ನೆ FA2 ಎಕ್ಸಾಮ್ ಆಗಿತ್ತಲ್ಲ, ಅದರದ್ದು ಪೇಪರ್ ಶೋ ಇತ್ತು. ಸೊ ಹಾಗಾಗಿ ಅದಕ್ಕೆ ಹೊರಟೆ ನಾನು ಸ್ಕೂಲ್ಗೆ. ಸ್ಯಾಟರ್ಡೇನೇ ಸಾಧಾರಣ ಮಾಡೋದು ಅವ್ರು ಯಾವಾಗಲೂ. ಸೊ ಒಂಥರ ಹೆಲ್ಪೇ ಆಗುತ್ತೆ ಸ್ಯಾಟರ್ಡೇ ಮಾಡೋದು. ಹಾಗಾಗಿ ನಾನು ಮತ್ತು ಹಸ್ಬೆಂಡ್ ಹೊರಟ್ವಿ. ಇದು ಸ್ಕೂಲ್ಗೂ ಅಷ್ಟೇ, ಮೇನ್ ರೋಡಲ್ಲಿ ಹೋಗಬೇಕಂತ ಇಲ್ಲ, ಒಳಗಡೆಯಿಂದ ನಮ್ಮನೆ ಸೈಡಿಂದ ಒಳಗಿಂದ ರೂಟ್ ಇದೆ ಹೋಗಲಿಕ್ಕೆ. ಸೊ ಅಲ್ಲಿ ಹೋದರೆ ನಮಗೆ ಬೇಗ ನಿಯರಾಗಿ ನಾವು ತಲುಪ್ಬೋದು, ಬೇಗ ಅನಿಸುತ್ತೆ. ಹಾಗಾಗಿ ಹೊರಟ್ವಿ. ಬಿಸಿಲಿತ್ತಲ್ಲ, ಸೊ ಒಳ್ಳೆಯದಾಯಿತು. ಬಿಸಿಲಿರೋದೊಂಥರ, ಈ ಮಳೆಗಾಲದಲ್ಲಿ ಬಿಸಿಲಿದ್ರೆ ಒಂದು ಆಚೆ ಏನಾದರೂ ಒಂದು ಕೆಲಸ ಮಾಡ್ಕೊಳಕ್ಕೆ ಒಂಥರ ಒಳ್ಳೆಯದಾಗತ್ತೆ. ಇಲ್ಲದಿದ್ದರೆ ಮಳೇಲಿ ನಿಜವಾಗ್ಲೂ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಮತ್ತು ಹೋದ್ವಿ. ಏನಿಲ್ಲ, ಜಸ್ಟ್ ಪೇಪರ್ ಶೋ ಮಾಡಿ ಅದು ಹೆಂಗೆ ಮಾಡಿದ್ದಾನೆ ನೀನು ಅಂತ ತಿಳಿಸ್ತಾರೆ. ಅದನ್ನು ನೋಡಿಕೊಂಡು ಪೇಪರ್ ಹೆಂಗೆ ಮಾರ್ಕ್ ತೆಗ್ದಿದ್ದಾನೆ ನೀನು ಅಂತ ನೋಡ್ಕೊಂಬರೋದಷ್ಟೇ.
ಬಿಸಿಲಿತ್ತಲ್ಲ ಇಲ್ಲೇ ಒಂದು ಶಾಪಲ್ಲಿ ಎಳ್ನೀರು ಕುಡಿಯೋಣ ಅಂಥೇಳಿ ಬಂದ್ವಿ. ಸೊ ಗೆಂದಾಳೆ ಅಂತಾರಲ್ಲ ಅದು ಎಳ್ನೀರು ಕುಡಿದ್ವಿ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇವತ್ತು ಶನಿವಾರ ಆಗಿದ್ದರಿಂದ ಕೆರಮ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬಂದ್ವಿ. ಬರ್ತಾ ಸ್ವಲ್ಪ ಲೇಟೇ ಆಗಿತ್ತು, ಬಟ್ ಹೋಗೋಣ ಇವತ್ತು ಒಳ್ಳೆ ದಿವಸ ಅಂತ ಹೇಳಿ ಹೋಗಿ ದೇವ್ರಿಗೆ ಕೈ ಮುಗಿದು ಬಂದ್ವಿ. ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ಅದು ಸಿಗುತ್ತೆ. ಸೊ ಹೋಗಿ ಕೈ ಮುಗಿದು ಬಂದ್ವಿ, ಖುಷಿ ಆಯಿತು. ಇದು ನೋಡ್ಬೋದು, ಇದು ಅಶ್ವತ್ಥಕಟ್ಟೆ. ಸೊ ದೇವಸ್ಥಾನದ ಪಕ್ಕದಲ್ಲೇ ಇದೆ ಅಶ್ವತ್ಥಕಟ್ಟೆ. ಸೊ ಇಲ್ಲೂ ಕೂಡ ಸುತ್ತಾಕ್ಬೋದು. ತುಂಬ ಒಂಥರ ಪೀಸ್ ಅಂತ ಅನಿಸುತ್ತೆ, ಖುಷಿ ಆಗುತ್ತೆ. ಸೊ ಹಾಗಾಗಿ ಅಶ್ವತ್ಥಕಟ್ಟೆ ಕೂಡ ಸುತ್ತ ಬಂದು ಕೈ ಮುಗಿದು ಮನೆಗೆ ಬಂದ್ವಿ. ಇಷ್ಟೇ, ಇದಾಗಿತ್ತು ಒಂದು ಸಣ್ಣ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.